ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ರಕ್ಷಿತ್ ಮಾತಾಡ್ತಾ ಇದ್ದೀನಿ. ಮತ್ತು ತುಮಕೂರಲ್ಲಿ ಒಂದು ಗ್ಲೇನ್ ಚಿಮ್ನಿನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ರಾಷ್ಟ್ರೀಯ ಹೆದ್ದಾರಿ 48. ತುಮಕೂರು ಸಿಟಿಯಿಂದ ಹೋದ್ರೆ ಆಲ್ರೆಡಿ ಟ್ರಾಫಿಕ್ ಆಗ್ಬಿಟ್ಟಿದೆ. ತುಮಕೂರೆಲ್ಲ ಯಾವಾಗಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಇಲ್ಲಿವರೆಗೂ ನಾನು ಇನ್ಸ್ಟಾಗ್ರಾಮ್ ಮಾತ್ರ ಬಳಸ್ತಾ ಇದ್ದೆ. ಇತ್ತೀಚೆಗೆ ಯೂಟ್ಯೂಬ್ ಬ್ಲಾಗನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಮಿಸ್ಟೇಕ್ ಆದರೆ ದಯವಿಟ್ಟು ತಿಳಿಸಿ, ಅಥವಾ ಹೇಗೆ ಬರ್ತಾ ಇದೆ ಅಥವಾ ಏನಾದ್ರು ಚೇಂಜಸ್ ಮಾಡಬೇಕಾ ವಿಡಿಯೋಸ್ಗಳಲ್ಲಿ ಅಂತ ತಿಳಿಸಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಕೆಲಸಗಳು ಬರ್ತಾ ಇದೆ, ನಾವು ಕೆಲಸಗಳನ್ನ ಹಾಗೆ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಕಸ್ಟಮರ್ ಪ್ರತಿನಿತ್ಯ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ. ನಮ್ಮನ್ನು ಟ್ರಸ್ಟ್ ಮಾಡಿ ಆ ಕೆಲಸಕ್ಕೆ ಕರಿತೀರಾ. ಅದೇ ರೀತಿ ನಾವು ಸರ್ವಿಸ್ ಕೊಡ್ತೀವಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು. ಮತ್ತೇನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲೇ ನಾವು ಲೆಫ್ಟ್ ತಗೋಬೇಕು. ಇದು ಅಂತರಸ್ನಹಳ್ಳಿ ಬಿಡ್ಚು. ಅಂತರಸ್ನಹಳ್ಳಿ ಕೈಗಾರಿಕಾ ಪ್ರದೇಶ. ಇಲ್ಲಿ ಲೆಫ್ಟ್ ತಗೊಳ್ತೀನಿ. ಇನ್ನು ರೋಡ್ದು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಹಂಗಾಗಿ ಏನು ಇವತ್ತೊಂದಿಷ್ಟು ಟ್ರಾಫಿಕ್ ಇಲ್ಲ ಅನಿಸುತ್ತೆ. ಬಟ್ ಇಲ್ಲಿ ಯಾವಾಗ ಬಂದರೂ ಟ್ರಾಫಿಕ್ ಇದ್ದೇ ಇರ್ತಿತ್ತು. ಇಲ್ಲಿ ಪಕ್ಕದಲ್ಲೇ ತರಕಾರಿ ಮಾರ್ಕೆಟ್ ಇರೋದ್ರಿಂದ ನಿತ್ಯ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಈ ಭಾಗದಲ್ಲಿ ನೀವು ಮಧುಗಿರಿಗೆ ಹೋಗ್ಬೋದು. ಮಧುಗಿರಿ ಪಾವಗಡ ರೂಟ್ ಇದು. ಅಂತರಸ್ನಹಳ್ಳಿ ಪಿಡ್ಜು. ಯಾಕಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಮಾರ್ಕೆಟ್ ರಜೆ ಇದೆ. ಸೊ ಹಂಗಾಗಿ ಇವತ್ತು ಖಾಲಿ ಇದೆ ರೋಡ್ ಒಂದಿಷ್ಟ. ಎಷ್ಟು ಸರಿ ರೆಡಿ ಮಾಡಿದ್ರು ಕೂಡ ಈ ರೋಡ್ ಹೀಗೆ ಗುಂಡಿ ಇರುತ್ತಪ್ಪ ಇಲ್ಲಿ ಬಿಡದ ಹತ್ರ ಅಂತೂ. ಎಸ್ ಬನ್ನಿ ಯಲ್ಲಾಪುರಕ್ಕೆ ಹೋಗೋಣ. ಕಸ್ಟಮರ್ ಪ್ಲೇಸ್ಗೆ ಕಸ್ಟಮರ್ ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಯಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಕಂಪ್ಲೀಟ್ ಧೂಳು, ಜಾಸ್ತಿ ಧೂಳು ಇರುತ್ತಪ್ಪ ಈ ರೋಡಲ್ಲಿ ಓಡಾಡಬೇಕಾದ್ರೆ. ಪ್ರತಿನಿತ್ಯ ಹಿಂಗೆ ಇರುತ್ತೆ ಧೂಳು. ತುಮಕೂರು ಬೆಳೀತಾ ಇದೆ. ಯಲ್ಲಾಪುರದವರೆಗೂ ಆಲ್ಮೋಸ್ಟ್ ನಗರ ಆಗಿಬಿಟ್ಟಿದೆ ಆಲ್ರೆಡಿ ತುಮಕೂರು. ಒಂದು ನಿಮಿಷ ತಲೆಯೋಣ. ತುಮಕೂರಿನ ಯಲ್ಲಾಪುರಕ್ಕೆ ಬಂದ್ವಿ. ಕಸ್ಟಮರ್ಗೆ ಫೋನ್ ಮಾಡೋಣ. ಯಲ್ಲಾಪುರದಲ್ಲಿದ್ದೀವಿ. ಎಸ್, ಯಲ್ಲಾಪುರ ಬಸ್ ಸ್ಟ್ಯಾಂಡು. ಯಲ್ಲಾಪುರದಲ್ಲಿ ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲ? ಬಸ್ ಸ್ಟ್ಯಾಂಡ್ ಇದೆಯಾ? ಎಸ್, ಯಲ್ಲಾಪುರ ಬಸ್ ಸ್ಟಾಪ್ ಇದು. ಇಲ್ಲಿ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಗೋಕುಲ್ದಾಸ್ ರೈಸ್ ಮಿಲ್ನ ಆಪೋಸಿಟ್. ಬನ್ನಿ ನೋಡೋಣ. ಬಾಲಾಜಿ ಅಂತ ಮಾರ್ಕೆಟ್. ಸರಿ, ಗ್ಲೇನ್ ಚಿಮ್ನಿ ಇದು.